ಇಲ್ಲ ಅಂದ್ರೆ ಆತನ ಬಗ್ಗೆ ಗೊತ್ತಿರೋರು ಆತನ ಪರವಾಗಿ ವಾದ ಮಾಡಬಹುದು. ಈಗ ನೀವು ಆತನ ಪರವಾಗಿ ಮಾತಾಡೋದಕ್ಕೆ ನ್ಯಾಯಾಲಯ ನಿಮ್ಗೆ ಅವಕಾಶ ಮಾಡಿಕೊಡು. ಕ್ಷಮಿಸಿ ಯುವರ್ ಆನರ್, ಇದು ತಪ್ಪಾಗುತ್ತೆ. ಇವರಿಗೆ ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ. ಅದು ಅಲ್ಲದೆ ಇವ್ರ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅವರ ಅಣ್ಣನ ಉಳಿಸ್ಕೊಳ್ಳೋದಕ್ಕೆ ಏನೇನೋ ಹೇಳಿ ಕೋರ್ಟ್ನ ತಪ್ಪುದಾರಿಗೆ ಹೇಳಿಬೋದಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಗೊತ್ತಿರೋ ನೀವು ಈಗ ಏನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಕಾನೂನು ಗೊತ್ತಿರಲೇಬೇಕು ಅಂತೇನಿಲ್ಲ. ಕೇಸಿನ ಬಗ್ಗೆ ವಿವರಗಳು ಗೊತ್ತಿದ್ರೆ ಸಾಕು. ಆದರೆ ನೀವು ಹೀಗೆ ಏಕಾಏಕಿ ವಾದ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಲಾಯರ್ ಕಡೆಯಿಂದ ಅವರು ವಾದ ಮಾಡೋಕ್ಕಾಗೋದಿಲ್ಲ, ಅದ್ರ ಬದಲಿಗೆ ನಾನು ವಾದ ಮಾಡ್ತೀನಿ ಅಂತ ಹೇಳಿ NOC ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಬಂದು ನೀವು ವಾದ ಮಾಡಬಹುದು. ಸರಿ ಸರ್, ನೀವು ಹೇಳಿದ ಹಾಗೆ ಮಾಡ್ತೀನಿ. ನಮ್ಮ ಅಣ್ಣನ ಪರವಾಗಿ ನಾನೇ ವಾದ ಮಾಡ್ತೀನಿ. ಸರಿ, ನೀವು ಅವ್ರ ಹತ್ರ NOC ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಬಂದಮೇಲೆ ನಾವು ಕೇಸನ್ನು ಮುಂದುವರ್ಸೋಣ. ಮುಂದಿನ ಹಿಯರಿಂಗ್ ಡೇಟು May 25. The court is urgent for now. ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತು? ಇಲ್ಲಿವರೆಗೂ ಲಾಯರ್ ವಾದ ಮಾಡ್ತಿದ್ರೇನೆ ಭಯ ಆಗ್ತಿತ್ತು. ಈಗ ನೋಡಿದ್ರೆ ಮೇಡಮ್ ಅವರೇ ವಾದ ಮಾಡ್ತೀನಿ ಅಂತಿದ್ದಾರೆ. ಈಗ ಏನೇನಾಗುತ್ತೋ ಗೊತ್ತಾಗ್ತಿಲ್ವಲ್ಲ. ಇಲ್ಲ ನಿಮ್ಮ ಮಾವ ಕಾಣಿಸ್ತಿಲ್ಲ, ಎಲ್ಲ ಅಲ್ಲೇ ಹೋಗಿದ್ದಾರೆ. ಆಹಾ, ಏನ್ ಮಾತಾಡಿದ್ರಿ? ಮುತ್ತನಂತ ಮಾತಾಡಿದ್ರಿ. ಹೆತ್ತಪ್ಪನ ಬಗ್ಗೆ ಆಡೋ ಮಾತೇನ್ರಿ ಇದು? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಮರ್ಯಾದೆ ಕೊಡೋದಕ್ಕೆ ದೊಡ್ಡ ಮಹಾರಾಜರು ಮಾಡಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಬಿಟ್ಟು ತಿರುಗತ್ತೆ. ನಿಮ್ಮನ್ನ ಹೆತ್ತವ್ರು ಉರಿಯೋರು, ಸ್ವಲ್ಪನಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಬಾರ್ದ ನೀವು ಅವ್ರಿಗೆ? ಹೋಗ್ಲಿ, ಇವತ್ತು ಯಾವ ದಿವಸ ಏನ್ ವಿಶೇಷ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಏನಪ್ಪ ಅಂತ ವಿಶೇಷ? ಇವತ್ತು ನಿಮ್ಮ ಅಪ್ಪ ಅಮ್ಮ ಮದುವೆ ಆದ ದಿವಸ, ಅವ್ರ ಆ್ಯನಿವರ್ಸರಿ ಇವತ್ತು. ಅದಕ್ಕೆ ಅತ್ತೆನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಅದು ಗೊತ್ತಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಇಷ್ಟು ವಯಸ್ಸಾದ್ಮೇಲೆ ಇದೆಲ್ಲ ಏನಕ್ಕೆ ಸುಮ್ಮನೆ? ಏನು ಚಿಕ್ಕ ಹುಡುಗ್ರ ಇವರು? ಮಾಡಕ್ಕೆ ಬೇಡಕ್ಕೆ ಕೆಲಸ ಇಲ್ಲ. ಯಾಕ್ರಿ ಮಾಡಬಾರ್ದು? ಪ್ರೀತಿ ವಯಸ್ಸು ಅಂತ ಇರುತ್ತಾ? ಪ್ರೀತಿನ ಯಾರು ಬೇಕಿದ್ರು ಯಾವ ವಯಸ್ಸಲ್ಲೂ ಮಾಡ್ಬೋದು. ಪಾಪ ಅತ್ತೆನೋ ಮದುವೆ ಆದ ಇಷ್ಟು ವರ್ಷಗಳಲ್ಲಿ ಒಂದು ದಿನನೂ ಮನಸ್ತಾಪ ಇಲ್ಲದೆ, ಜಗಳ ಇಲ್ಲದೆ ಎಷ್ಟು ಅನ್ಯೋನ್ಯವಾಗಿ ಬದುಕಿದ್ದಾರೆ. ಆ ಥರದ ಪ್ರೀತಿ ಇವತ್ತಿನ ದಿನಮಾನದಲ್ಲಿ ಎಲ್ರಿ ಸಿಗುತ್ತೆ? ನಿಮಗಿದೆಲ್ಲ ಎಲ್ಲ ಅರ್ಥ ಆಗಬೇಕು. ಅಲ್ಲೇ ಕಣೆ ನೀನು ತಪ್ಪು ತಿಳ್ಕೊಂಡಿರೋದು. ನಮ್ಮ ಜೀವನ ಹೀಗಾಯ್ತಲ್ಲ ಅಂತ ಮಾತಾಡೋದಕ್ಕೆ ಹೋಗಿರ್ತಾರೆ, ಆಮೇಲೆ ಮುಂದೆ ಏನು ಮಾಡ್ಬೋದು ಅಂತ ಸ್ಕೆಚ್ ಆಗ್ತಾ ಇರ್ತಾರೆ. ಚೀ ಚಿ 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 ಚಿ, ಎಂಥ ಮಾತಾಡ್ತೀರಿ ನೀವು? ಒಟ್ಟಿಗೆ ಇದ್ದವ್ರನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡದೆ ಬೇರೆ ಬೇರೆ ಮಾಡಿದ್ದೀರಾ. ಈ ಇಳಿ ವಯಸ್ಸಲ್ಲಿ ಜೊತೆಯಾಗಿ ಬದುಕೋಕಿರದೆ ಅವ್ರನ್ನ ಸಪ್ರೇಟ್ ಮಾಡಿಬಿಟ್ಟು ಈಗ ಇಂಥ ಮಾತಾಡ್ತೀರಾ ನೀವು? ನೀವುಗಳು ಮಾತ್ರ ನಿಮ್ಮ ಇಷ್ಟ ಬಂದಂಗೆ ಬದುಕಬೇಕು.
ಆದರೆ ಅವ್ರು ಮಾತ್ರ ಅವ್ರಿಗೆ ಇಷ್ಟ ಬಂದಾಗ ಬದುಕೋಗಿಲ್ಲ. ಚೆನ್ನಾಗಿದೆ. ಈ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ಮಾವ ಮನೆಗೆ ಬಂದಾಗ ಅವ್ರಿಗೆ ವಿಶ್ ಮಾಡಿ, ಅತ್ತೆಗೂ ಒಂದು ಫೋನ್ ಮಾಡಿಬಿಟ್ಟು ವಿಶ್ ಮಾಡಿ. ನಿಮ್ಮನ್ನು ಹೆತ್ತಿರೋ ಭಾಗ್ಯಕ್ಕೆ ಇಷ್ಟಾದರೂ ಖುಷಿ ಕೊಡಿ. ನಾನು ಯಾಕೆ ಅವ್ರಿಗೆ ವಿಶ್ ಮಾಡಬೇಕು? ನಾನು ವಿಶ್ ಮಾಡಲ್ಲ. ನಮ್ಮನೇನು ರಾಜ ಥರ ಬೆಳೆಸಿದ್ದಾರೆ. ಕಷ್ಟಪಟ್ಟಿದ್ದೀವಿ, ಈಗಲೂ ಕಷ್ಟಪಡ್ತಾನೇ ಇದ್ದೀವಿ. ನಾನು ಅವೆಲ್ಲ ಮಾಡಲ್ಲ. ನಿಮಗೆ ಜನ್ಮ ಕೊಟ್ಟಿದ್ದಾರಲ್ರಿ, ಅಷ್ಟು ಸಾಕಾಗಲ್ವಾ ನಿಮಗೆ? ಆಯಿತು, ನಿಮಗೋಸ್ಕರ ಆಸ್ತಿ ಪಾಸ್ತಿ ಮಾಡಿಡದೆ ಇರ್ಬೋದು. ಆದರೆ ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋಷ್ಟು ಸಮರ್ಥವಾಗಿ ನಿಮ್ಮನ್ನು ಬೆಳೆಸಿದಾರಲ್ಲ, ಸಾಕಾಗಲ್ವಾ ನಿಮಗೆ ಅದು? ಇಷ್ಟಕ್ಕೂ ನಿಮ್ಗೆ ಇವಾಗ ಏನ್ರಿ ಕಮ್ಮಿ ಆಗಿದೆ? ಒಳ್ಳೆ ಸಂಸಾರ ಇದೆ, ಒಳ್ಳೆ ಉದ್ಯೋಗ ಇದೆ, ಮನೆ ಕಟ್ಟಿಸ್ತಾ ಇದ್ದೀರಾ, ಸಾಕಾಗಲ್ವಾ? ಯಾವಾಗ ನೋಡಿದ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಬೇಕು, ಇದು ಬೇಕು, ದುಡ್ಡು ಆಸ್ತಿ, ದುಡ್ಡು ಆಸ್ತಿ, ಇಷ್ಟೇ. ಬೇಜಾರಾಗಲ್ವೇನ್ರಿ ನಿಮಗೆ? ಏಯ್, ಅದು ಎಷ್ಟೇ ಮಾತಾಡ್ತೀಯಾ? ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲೇ. ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ. ಹೌದೌದು, ಬೇರೆಯವ್ರು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋದಕ್ಕೆ ನೀವೇನೋ ಉಳಿಸ್ಬಿಟ್ಟಿದ್ದೀರಾ ಈಗ ಎಲ್ಲ. ನಿಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಪ್ರತಿ ಸಲ ಒಂದು ನಾಟಕ ಮಾಡಿ, ಪ್ರತಿ ಸಲ ಒಂದು ಕತೆ ಹೇಳಿ ಕಿತ್ಕೋತಾನೇ ಇರ್ತೀರ. ಇಷ್ಟಾದರೂ ನಿಮಗೆ ಸಮಾಧಾನ ಇಲ್ಲ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ ನೀವು. ಅಲ್ಲ ರೀ, ಎಲ್ಲನೂ ನೀವುಗಳೇ ಕಿತ್ಕೊಂಡ್ಬಿಟ್ರೆ ಅವ್ರು ಹೆಂಗ್ರಿ ಬದುಕ್ತಾರೆ? ನಿಮ್ಮನ್ನು ಹೆತ್ತು ಅವ್ರು ಕಷ್ಟಪಡ್ಬೇಕಾ? ಅಮ್ಮ ತಾಯೇ, ಸಾಕಮ್ಮ, ಬಾಯಿ ಮುಚ್ಚು. ಬಿಟ್ರೆ ನಾನು ಇಡೀ ಜೀವನದ ಪುರಾಣನೇ ಬಿಚ್ಚಿಟ್ಬಿಡ್ತೀಯ. ಈಗೇನು ಅಪ್ಪಂಗೆ ವಿಶ್ ಮಾಡಬೇಕು, ಅಮ್ಮಂಗೆ ಕಾಲ್ ಮಾಡಿ ವಿಶ್ ಮಾಡಬೇಕು ತಾನೆ? ಮಾಡ್ತೀನಿ, ಆಯಿತಾ? ನೀನು ಬಾಯಿ ಮುಚ್ಕೊಂಡಿರು. ಆಯ್ತು ಬಿಡಿ, ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳಕ್ಕೆ ಬರ್ತೀನಲ್ಲ. ಅಪ್ಪ, ಈ ಸಿಂಹದ ಬಾಯಿ ಸಿಂಹ, ಹೆಂಡತಿಯರ ಬಾಯಿ ಮಾತ್ರ ಸಿಂಹ.